ಹಂಗೆ ವೆದರ್ ಚೆನ್ನಾಗಿದೆ ಒಂದು ರೌಂಡ್ ಚಾಮುಂಡಿ ಬೆಟ್ಟ. ನಾನು ಬರಲ್ಲ, ಇವೆಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಇರೋದು. ಆಮೇಲೆ ಅಷ್ಟೇ ನಮ್ಮ ಮನೇಲಿ ಹಾಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 3-4 ಮಂತ್ಸೇ ಸುಮ್ಮನೆ ನೋಡಿದ್ದೀವಿ. ಮಾತಿಲ್ಲ, ಕತೆ ಇಲ್ಲ, ಏನಿಲ್ಲ, ಸುಮ್ಮನೆ ಕಣ್ಣ ಸಲಿಗೆ. ಕಣ್ಣ ಸಲಿಗೆ. ನಾವು ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಒಂಥರ, ಕ್ಯಾಮ್ರಾ ಹಿಂದೆ ಒಂಥರ ಇರೋದೇ ಇಲ್ಲ. ಯಾರಂದ್ರೆ ಇಷ್ಟ ಹೇಳು ನಿಂಗೆ, ಅಪ್ಪನ ಅಮ್ಮನ? ನಾವೇ ರವಿಚಂದ್ರನ್ ಸಾಂಗ್ ಕೊಡಿ ನಮಗೆ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ರಾಗಿ ಹೊಲದಾಗೆ ಖಾಲಿ ಗುಡಿಸಲು, ಐ ಲವ್ ಯು ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ಅಪ್ಪ ತಾನೇ ನೋಡ್ಕೊಂಡ್ರಾಯ್ತು ಬಿಡು. ನಾನ್ ಗೊತ್ತಲ್ಲ, ನೋಡ್ಕೊತಿದ್ ಬಿಡು, ತಲೆ ಕೆಡ್ಸ್ಕೋಬೇಡ ಆಯ್ತಾ. ಬರ್ತಾ ಬರ್ತಾ ಅಭಿ ಅವರು ಅಪೂರ್ವವಾಗಿ ಈಗಿನ ಕಾಲದಲ್ಲಿ ಒಳ್ಳೆ ಲವ್ ಸಿಗೋದು ಕಷ್ಟ. ಸಿಕ್ಕಿದ್ರೆ ಕಾಲ್ ಗೊತ್ಕೊಂಡು ಲವ್ ಮಾಡ್ತಾರೆ ಅಷ್ಟೇ ಹೇಳಕ್ ಇಷ್ಟ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ. ಓಕೆ ಸರ್, ಅಂದರೆ ನಾವೊಂದು ಗೇಮ್ ಶುರು ಮಾಡೋಣ. ನಾವು ಕ್ವಶನರಿ ಶುರು ಮಾಡೋಕ್ಕನ್ನ ಮುಂಚೆ ಒಂದು ಗೇಮ್ ಶುರು ಮಾಡೋಣ. ಮ್ಯಾಮ್, ನಿಮಗೆ ನಾವು ಕೆಲವೊಂದು ಇಮೇಜಸ್ ತೋರಿಸ್ತೀರಿ, ಓಕೆನಾ? ಅದರಲ್ಲಿ ನೀವು ಅದನ್ನ ನೋಡಿ ಸಾರ್ಗೆ ಅಂದರೆ ಆ್ಯಕ್ಟ್ ಮಾಡಬೇಕು, ಸಾರ್ ಗೆಸ್ ಮಾಡಬೇಕು. ನಾನು ಗೇಮ್ ಅಂತ ಎದೊಳ್ಳು ಆಟ ಆಡೋಣ. ಎದೊಳ್ಳು ಬೇಗ ಗೇಮ್ ಆಡಿಸ್ತಾರಂತ. ಓಕೆ, ನಾವು ಕೆಲವೊಂದು ಪಿಕ್ಚರ್ಸ್ನ ನೋಡ್ತಾ ಹೋಗ್ತೀರಿ. ಸೊ ಆ ಪಿಕ್ಚರ್ಸ್ನ ನೋಡ್ಬಿಟ್ಟು ಅದರಲ್ಲಿ ಯಾವ ಮೂವಿ ಇರುತ್ತೆ ಅಥವಾ ವರ್ಡ್ಸ್ ಇರುತ್ತೆ ಅಂತ ಗೆಸ್ ಮಾಡ್ಬೇಕು ಇಬ್ರು, ಓಕೆನಾ? ಸೊ ನಾವು ಒಂದು ಪಿಕ್ಚರ್ ನೋಡ್ಸ್ಕೊಂಡು ಹೋಗ್ತೀರಿ ಮ್ಯಾಮ್. ನೀವು ಅದನ್ನ ಗೆಸ್ ಮಾಡಿಕೊಂಡು ಇದೇ ಮೂವಿ ಅಂತ ಅದನ್ನ ಆ್ಯಕ್ಟ್ ಮಾಡಿ ಅಭಿ ಸರ್ ನೋಡಿಸ್ಬೇಕು, ಅದನ್ನ ಅವ್ರು ಕಂಡುಹಿಡಿಬೇಕು, ಓಕೆನಾ? ಫಸ್ಟ್ ಗೆಸ್ ಮಾಡಿ ಆಮೇಲೆ ಅವ್ರಿಗೆ ಆ್ಯಕ್ಟ್ ಮಾಡಿ ನೋಡಿಸಿ, ಓಕೆನಾ? ಇಲ್ಲ ಅಂದರೆ ನೀವು ಅವ್ರಿಗೆ ಪಾಸ್ ಕೊಡ್ಬೋದು, ಓಕೆನಾ? ಸರ್ ನೀವು ಆ ಕಡೆ ಕ್ಯಾಮ್ರಾ ನೋಡ್ತಾ ಇರಿ, ಮ್ಯಾಮ್ಗೆ ನಾವು ಪಿಕ್ಚರ್ ನೋಡಿಸ್ತೀರಿ, ಓಕೆನಾ? ಇದು ನಮ್ಮ ಪಿಕ್ಚರ್, ಓಕೆನಾ? ನೀವು ನೋಡ್ಕಲ್ಲ. ಓಕೆ, ರೆಡಿ ಮ್ಯಾಮ್? ಓಕೆ. ಎರಡು ವರ್ಷ ಆಯ್ತಾ? ಬೈಕ್ ಇಲ್ಲ ಕೊಟ್ಬೇಕು. ಹೇಳೋ. ಆಟೋ. ಆಟೋದ ಜನ ಈಸಿ ಅನ್ಸುತ್ತೆ ಮ್ಯಾಮ್ಗೆ, ನೋಡೋಣ, ಓಕೆನಾ ಮ್ಯಾಮ್? ಎಷ್ಟು ವರ್ಡ್ ಹೇಳು ಫಸ್ಟು? ಲವ್ ಮೊಕ್ಟೆಲ್ಲ. ಸೊ ಇವಾಗ ನೀವು ಬೇಡ, ಸಾರ್ ಆಕ್ಟ್ ಮಾಡ್ತಾರೆ, ನೀವು ಗೆಸ್ ಮಾಡಿ. ಆ ಕಡೆ ಕ್ಯಾಮ್ರಾ ನೋಡಿ ಮ್ಯಾಮ್, ಆ ಕ್ಯಾಮ್ರಾ ನೋಡ್ತಾ ಇರಿ. ಏನು ತೋರಿಸಿದ್ಯಾ? ಫಿಲ್ಮ್ ಅಲ್ಲ ಮಗ, ಅದು ನಾನು ಹೇಳ್ಬೇಕಾ? ಆಕ್ಟ್ ಮಾಡಿ ನೋಡಿಸ್ಬೇಕು ಅವ್ರಿಗೆ, ನೀವು ಅವ್ರು ಗೆಸ್ ಮಾಡಬೇಕು, ನೀವು ಆಕ್ಷನ್ ಮಾಡಿ ನೋಡಿಸ್ಬೇಕು. ಅಲ್ಲಿ ನೇಮೇ ಇಲ್ವಲ್ಲ ಮಗ? ನೀವು ಫಸ್ಟ್ ಅದನ್ನ ಗೆಸ್ ಮಾಡಿ. ನಾನೇ ಗೆಸ್ ಮಾಡ್ಬೇಕು? ಹಂಗಾರೆ ಇಬ್ರು ಗೆಸ್ ಮಾಡ್ತೀವಿ ಬಿಡು. ಇಬ್ರು ಗೆಸ್ ಅಲ್ಲ, ನಾನು ಗೆಸ್ ಮಾಡಿದ್ರು ಅದು ಕರೆಕ್ಟ್ ಅಂತ ಹೆಂಗ್ ಗೊತ್ತಾಗುತ್ತೆ ನನಗೆ? ಓಕೆ, ಇಬ್ರು ಓಕೆ, ಒಂದು ಇದು ಮಾಡ್ತೀರಿ ಮ್ಯಾಮ್. ನೀವು ನೋಡಿ, ನಿಮ್ಗೆ ಆನ್ಸರ್ ಕರೆಕ್ಟ್ ಅನ್ಸಿದ್ರೆ ನೀವು ಕೈ ಎತ್ತಿ, ಓಕೆನಾ? ಏನಿದು? ಇದು ಒಂದು ವರ್ಡ್. ಒಂದು ಮೂನ ಅದು? ಇದು ಒಂದು ಒಂದು ಫಸ್ಟ್ ನೈಟಾ? ಸೊ ಇದನ್ನ ಆಕ್ಟ್ ಮಾಡ್ಬೇಕು ಸರ್, ಓಕೆನಾ? ಆಕ್ಟ್ ಮಾಡಿ ನೋಡ್ಸ್ಬೇಕು, ಓಕೆನಾ? ರೆಡಿನಾ? ಅಲ್ಲ ಮಗ, ಇದೇನ್ ಸಿನಿಮಾ ಹೆಸರಾ? ಇಲ್ಲ, ಇದೊಂದು ಟೈಟಲ್. ಅದೇ ಸಿನಿಮಾದ?
ಒಂದು ವರ್ಡ್ ಕೊಡ್ಬೇಕಂದ್ರೆ ಬೇಡ ನಿಮ್ಗೆ ಸರ್ ತುಂಬಾ ಹತ್ರವಾಗಿರುತ್ತೆ. ಗೆಸ್ಸಿಂಗ್ ಆದ್ರೆ ನಾನು ನೋಡ್ಲಾ? ಬೇಡಮ್ಮ. ಅವನಿಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ ಸರ್? ನೋಡು. ಓಕೆ ಮ್ಯಾಮ್, ಇವಾಗ ನೀವು ನೋಡಿ, ನೀವು ಓಕೆ ಅಂದ್ರೆ ನೀವು ಆಕ್ಟ್ ಮಾಡಿ ನೋಡ್ಸ್ಬೇಕು. ಓಕೆನಾ? ಅವನು ಗೊತ್ತಾಗೋಗಿರುತ್ತೆ, ಹಾ, ಇನ್ನೇನು okay. ಗೆಸ್ಸಿಂಗ್ ಅಷ್ಟೇ ಇದು. ಗೊತ್ತಾಯ್ತಾ? ಒನ್ ಲವ್ ಹ್ಮ್. ಒಟ್ನಲ್ಲಿ ಅದೇನೋ ಲವ್ ತರ. ಇದೇನೋ ಮೂವಿ ಟೈಟಲ್ ಇದು? ಇಲ್ಲ ಇಲ್ಲ, ಮತ್ತೆ ಟೈಟಲ್ ಅಷ್ಟೇ. ಟೈಟಲ್ ಅಷ್ಟೇ, ಅಷ್ಟೇ. ಜೋಡಿ ನಂಬರ್ 1. ಸೂಪರ್. ನಾನ್ ಬಕಾ ಅನ್ಕೊಂಡೆ. ಓಕೆ, ಇದೊಂದು ಮೂವಿ ನೇಮು. ಓಕೆನಾ? ಇದೊಂದು ಮೂವಿ ನೇಮು. ಮ್ಯಾಮ್ ತುಂಬಾ ಚುರುಕವ್ರು. ಅಲ್ಲ ನಿಮ್ಗೆ ಓಕೆನಾ? ನೀವೇ ಆಕ್ಟ್ ಮಾಡಿ ನೋಡ್ಸ್ಬೇಕು. ಓಕೆ, ರೆಡಿ? ಇದೊಂದು ಮೂವಿ ನೇಮ್. ಏನ್ ಸೊಪ್ಪದು? ಏನ್ ಸೊಪ್ಪು? ಬಿರಿಯಾನಿ ಪಲಾವ್ ಯೂಸ್ ಮಾಡ್ತಾರೆ ಸರ್. ಹೌದಾ? ಹಾ, ಬಿರಿಯಾನಿ ಪಲಾವ್ ಅದು ಇದು ಸೊಪ್ಪದು ಪುಡಿ ಇರುತ್ತಲ್ಲ, ಅದ ಯಾವುದು? ಕಸೂರಿ ಮೇಥಿ. ಕಸೂರಿ ಮೇಥಿ, ಕಸ್ತೂರಿ ನಿವಾಸ. ಅಷ್ಟೇ. ಕರ್ನಾಟಕದಲ್ಲಿ ಯಾವ ಊರದು? ಗೆಸ್ ಮಾಡಿ. ಮಂಗಳೂರ? ಕೇರಳ? ಕೇರಳ ಹೊರಟಾಯ್ತು. ಕರ್ನಾಟಕದಲ್ಲಿ ಒಂದು ಊರು, ಅದು ಮೈಸೂರಲ್ಲ. ನಿಮ್ಮೂರ್ ಪಕ್ಕದ ಊರು ಸರ್. ಮಂಡ್ಯದ ಗಂಡುನ? ಎಸ್, ಕರೆಕ್ಟ್. ಸರ್ ನಾವು ಟೈಮಿಂಗ್ ಕೊಡ್ಬೇಕಲ್ವಾ? ಇಷ್ಟೊಂದು ಟೈಮ್ ಕೊಟ್ರೆ ಅವ್ರು ಆರಾಮಾಗಿ ಹೇಳ್ತಾರೆ. ಸ್ವಲ್ಪ ಟೈಮಲ್ಲೇ ಹೇಳ್ದೆ ನಾನು. ಇನ್ನೇನು? ಓಕೆ, ಇದು ಬುದ್ಧ. ಬುದ್ಧಿವಂತ. ಬುದ್ಧ ಜನರು. ಇದು ಮೂವಿ ಟೈಟ್ಲ? ಮೂವಿ ಟೈಟಲ್. ಫೇಮಸ್ ಮೂವಿ. ಕನ್ನಡ. ಬುದ್ಧ, ಆ ಕಡೆ ಜನರು. ಇದು ತಮಿಳಲ್ಲೂ ಬಂತು, ತೆಲುಗುದಲ್ಲೂ ಬಂತು, ಹಿಂದಿಯಲ್ಲೂ ಬಂತು ಈ ಮೂವಿ. ಕನ್ನಡ. ಫಸ್ಟ್ ಕನ್ನಡ. ಕ್ಲೂ ಕೊಡು, ಯಾರಿರೋ? ಕ್ಲೂ ಕೊಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅದು. ಹೀರೋಯಿನ್ ಅಂದ್ರೆ ಇದು ಚಿಕ್ಕ ಮಕ್ಳು ಇರುವಂತ ಮೂವಿ. ಇದು ಮಕ್ಳಿಗೆ ಸಂಬಂಧಪಟ್ಟಿರುವಂತ ಒಂದು ಮೂವಿ. ಅದೇನೋ ಜಾತ್ರೆನಾ ಅದು? ಹತ್ತಿರ ನೋಡಿ ಸರ್. ಮಕ್ಳಿಗೆ ಸಂಬಂಧಪಟ್ಟಿರೋದೇನು? ಜನ ಆ ಟೈಮ್ಗೆ ಹೈ ಬಜೆಟ್ ಮೂವಿ ಇದು. ಇದು ಅನ್ಸುತ್ತೆ, ಅದು ರವಿಚಂದ್ರನ್ ಸರ್ದು. ಯಾವ್ದು ಮಕ್ಕಳು ಎಲ್ಲ ಇದಾರಲ್ಲ, ಫಿಲಮ್ ಯಾವ್ದದು? ಹತ್ರ ಬಂದಿದ್ದೀರಾ. ಶಾಂತಿ ಕ್ರಾಂತಿ. ಎಸ್, ಕರೆಕ್ಟ್. ಶಾಂತಿ ಹೆಂಗೋ ಆಯ್ತದೆ ಮಗ. ಅದು ಕ್ರಾಂತಿ ಫೋಟೋ ಆ ಟೈಮಲ್ಲಿ. ಸೂಪರ್ ಅಣ್ಣ ನೀನು. ಉಪ್ಪಿನ ಸತ್ಯ. ಯಾವ ಕ್ರಾಂತಿನ ಇದು? ಉಪ್ಪಿನ ಸತ್ಯಾಗ್ರಹ ಅಲ್ಲ? ಅಟ್ಲೀಸ್ಟ್ ಅದೇನಾದ್ರು ಇದ್ದರು ಇಟ್ಕೊಂಡು ಫ್ಲಾಗ್ ಹಾಯಿಸ್ಟ್ ಎಲ್ಲ ಇದೆ. ಏನ್ ಗೊತ್ತಾಗ್ತಾ ಇಲ್ಲ ಹೋಗುತ್ತೆ. ಚೆನ್ನಾಗಿಲ್ವೇಣ? ಸೊ ಇದರಲ್ಲಿ ಗೆದ್ದಿತ್ತಂತೂ ಅಪೂರ್ವ ಮ್ಯಾಮ್. ಹೋಗ್ಬೇಕಾದ್ರೆ ನಮ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇರುತ್ತೆ ಮ್ಯಾಮ್. ಸರ್, ಅದು ಪಾರ್ಟಿ ಬಂದ್ಬಿಟ್ಟು ಸಾರ್ ಕೊಡ್ಸ್ಬಿಡ್ತಾರೆ ಅಷ್ಟೇ. ಓಕೆನಾ? ಸೊ ಇನ್ನಾಗ್ತಾರ, ನಾವು ನೆಕ್ಸ್ಟ್ ರೌಂಡ್ ಹೋಗೋಣ. ಸರ್, ಇದ್ರಲ್ಲಿ ಕ್ವಶನ್ ಕೇಳ್ಕೊಂಡು ಹೋಗ್ತೀರಿ. ಸೊ ಅದ್ರ ತಕ್ಕಂತೆ ಆನ್ಸರ್ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ? ರೆಡಿ ಮ್ಯಾಮ್? ರೆಡಿ ಸರ್. ಓಕೆ, ಡನ್. ಇವಾಗ ಲೈಫ್ ಅಂದಮೇಲೆ ಪಾಸ್ಟ್, ಪ್ರೆಸೆನ್ಸ್ ಎಲ್ಲ ಇರುತ್ತಲ್ವಾ? ಸೊ ನಿಮ್ಮ ಲೈಫಲ್ಲಿರೋ ಪಾಸ್ಟ್ ಎಕ್ಸ್ ಲವರ್ ಅವ್ರದ್ದು ಪ್ರೊಫೈಲ್ ಅಥವಾ ಇನ್ಸ್ಟಾದಲ್ಲಿ ಅದನ್ನ ಕದ್ದು ಮುಚ್ಚಿ ನೋಡುವಂಥವ್ರು ಯಾರು? ಇವಾಗ್ಲೂ ಅವ್ರ ಮೇಲೆ ಕರುಣೆ, ಸ್ವಲ್ಪ ಫೀಲಿಂಗ್ಸ್ ಆ ಥರ ಇರೋದು? ಏನಿಲ್ಲ, ಕದ್ದು ಮುಚ್ಚಿ ಎಲ್ಲ ಏನೋ ಥರ ಏನೆಲ್ಲ ಸೀನ್ ಇಲ್ಲ.
ಅದ್ರ ಪೋಸ್ಟ್ ಬಂದ್ರೆ ಇವಳಿಗೆ ತೋರಿಸ್ತೀನಿ ನೋಡಿ ಹಿಂಗೆ ಪೋಸ್ಟ್ ಅಂತ ಅಷ್ಟೇ. ಅಲ್ಲಲ್ಲ ನಾವು ಲವ್ ಮಾಡಿದ್ದೆ ಚಿಕ್ಕ ಏಜ್ ಅಲ್ಲಿ PUC ಅವ್ರು ಸೆಕೆಂಡ್ PUC ನೀವು ಇದನ್ನ ಒಂದು 25 ಆದ್ಮೇಲೆ ಲವ್ ಮಾಡಿದವ್ರಿಗೆ ಈ ಕ್ವೆಶನ್ ನ ಕೇಳಬೇಕು ನಾವು ಇವಾಗ ಅಂದ್ರೆ ಮೇಡಮ್ ಸ್ಕೂಲ್ ಲೈಫ್ ಸ್ಟಾರ್ಟ್ ಆಗ್ಬಿಡುತ್ತೆ ಲವ್ ಅನ್ನೋದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಇಲ್ಲ ಅದೇ ಫೋಟೋ ಗಿಟ ಬಂದಾಗ ನಾನೇ ಇವಳು ತೋರಿಸ್ತೀನಿ. ಹಾಗಂದ್ರೆ ನೋಡ್ಸಿದಾರ ನಿಮ್ಗೆ ಯಾವತ್ತಾದ್ರೂ ಸರ್ ನೋಡ್ಸಿದಾರ ಚೆನ್ನಾಗಿದಾರ ಅವರು ನಿಮ್ಗಿಂತ ಚೆನ್ನಾಗಿದಾರ? ಸೊ ತೋರ್ಸೋದು ನಿಮ್ಗೆ ಏನಾದ್ರು ಜಲಸ್ ಫೀಲ್ ಆಗುತ್ತಾ ಫೋಟೋ ತೋರಿಸಿದಾಗ? ಏನ್ ಅನ್ಸುತ್ತೆ ತೋರಿಸಿದಾಗ ನಿಮ್ಗೆ? ನಾನೇನ್ ಆತರ ರಿಯಾಕ್ಷನ್ ಕೊಡಲ್ಲ. ಓಕೆ, ಅವನೇನ್ ಆತರ ಎಲ್ಲ ತೀರಾ ಎಕ್ಸಾಜರೇಟ್ ಮಾಡಿ ಹೇಳೋದು ಆತರ ಎಲ್ಲ ಏನ್ ಮಾಡಲ್ಲ. ಇದು ಯಾರೋ ನಾನು ಹಳೇ ಕ್ರಶ್ ಇವಾಗ ಎಲ್ಲಿದ್ದಾಳೆ ನೋಡು. ಸರ್ ಲವ್ ಮ್ಯಾಟರ್ ಅಲ್ಲಿ ಒಂದು ಡೈಲಾಗ್ ಇದೆಯಲ್ವಾ, ಆ ಡೈಲಾಗ್ ಏನಾದ್ರು ನೆನಪಾಗುತ್ತಾ? ಹೂ ತರ ಇದ್ಲು ಹೂ ಕೊಸ ಬಿಟ್ಟು ಅನ್ನೋದೇನಾದ್ರು ನಿಜ. ಈ ಡೈಲಾಗ್ ಹೇಳ್ಬಿಡ ಮಗ, ಆಲ್ರೆಡಿ ಕಾಂಟ್ರವರ್ಸಿಯಲ್. ಜಾಸ್ತಿ ಮನೆಯಲ್ಲಿ ಜಾಸ್ತಿ ಕಿಚ್ಚಾಡೋದು ಯಾರಿಬ್ರಲ್ಲಿ? ಅವರೇ. ನಾನ್ ಸೈಲೆಂಟ್ ಆಗಿ ತುಂಬಾ ಸಮಾಧಾನದಿಂದ ಇರೋದು ಯಾರು? ಸಿಚುವೇಶನ್ ನ ಹ್ಯಾಂಡಲ್ ಮಕ್ಕ. ಇವಾಗ ಮ್ಯಾಮ್ ಏನೋ ವಾದ ವಿವಾದ ಆಗೋದು, ಫಸ್ಟ್ ಬಂದು ಸಾರಿ ಕೇಳೋದು ಯಾರು? ಹೌದು ಸರ್, ತುಂಬಾ ಸಾಫ್ಟ್. ನೀವು ನೋಡ್ತಾ ಇದ್ರೆ ನಮ್ಗೆ ಅವಾಗ್ಲಿಂದ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ಬರೋಣ. ನೀವು ಮ್ಯಾಮ್ ಅಭಿ ಸರ್ಗೆ ಕಾಲ್ ಮಾಡಿ, ಅವ್ರು ಔಟ್ ಸೈಡ್ ಇದ್ದಾಗ ನೀವು ಕಾಲ್ ಮಾಡ್ತೀರಾ, ಅವ್ರು ಕಾಲ್ ಕಟ್ ಮಾಡ್ತಾರೆ ಅಥವಾ ಬಿಸಿ ಬರುತ್ತೆ, ಅವಾಗ ನಿಮ್ಮ ಮುಖದಲ್ಲಿ ಬರೋ ಫಸ್ಟ್ ರಿಯಾಕ್ಷನ್? ಫ್ರಸ್ಟ್ರೇಟ್ ಆಗಿ ಒಂದು 50 ಸಲ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತೀನಿ. ಆಗ ಸರ್ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ? ಮ್ಯಾಮ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇರ್ತಾರೆ, ನೀವು ಪಿಕ್ ಮಾಡಕ್ ಆಗದೇ ಇಲ್ಲ, ಸೊ ಅವಾಗ ಯಾವ ತರ? ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟು ಮಾತಾಡ್ತೀನಿ. ಸರ್, ಈ ಸಿಚುವೇಶನ್ ಸುಮಾರು ಜನ ಹುಡುಗರು ಫೇಸ್ ಮಾಡ್ತಾ ಇರ್ತಾರೆ. ಅಂದ್ರೆ ನಾವ್ ಏನೋ ಒಂದ್ ಕೆಲಸದಲ್ಲಿ ಬಿಸಿ ಇರ್ತೀರಿ, ಫೋನ್ ಮಾಡಿದ ತಕ್ಷಣ ಎದ್ಬಿಟ್ಟು ಅದು ಆನ್ಸರ್ ಮಾಡಕ್ ಆಗಲ್ಲ ಸಿಚುವೇಶನ್. ಈ ತರ ಸಿಚುವೇಶನ್ ನೀವ್ ಎಷ್ಟು ಹ್ಯಾಂಡಲ್ ಮಾಡಿದೀರಾ ಸರ್? ನಾನು ಸುಮಾರು ಇರ್ತೇನೆ. ಸೊ ನಮ್ಮ ಬಾಯ್ಸ್ ಪರವಾಗಿ ಏನಾದ್ರು ಗರ್ಲ್ಸ್ ಹೇಳಿ ಸರ್, ಈ ತರ ಎಲ್ಲ ಯಾವ್ದಾದ್ರು ಒಂದ್ ಸಿಚುವೇಶನ್ ನಾವ್ ಇಡ್ತೀರಾ ಅರ್ಥ ಮಾಡ್ಕೊ ಅಂತವ್ರಿಗೆ ಗರ್ಲ್ಸ್ಗೆ ಒಂದು ಟಿಪ್ಸ್ ಇರೋದು ಏನ್ ಹೇಳ್ತೀರಾ ಸರ್? ಅದು ನಾವ್ ಹೇಳಿದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ, ಅದಾಗೋದಿಲ್ಲ. ಸುಮ್ನೆ ಅದು ಹೆಂಗ್ ಬರ್ತದೆ ಹಂಗೆ ಆಯ್ತು ನಡಿ ಅಂತ ಹೋಯ್ತಾ ಇರ್ಬೇಕಷ್ಟೇ. ಓಕೆ, ಆ ಸಿಚುವೇಶನ್ ಹೆಂಗಿರುತ್ತೆ ಸರ್? ಮನೆಗೆ ಬಂದಿದ ತಕ್ಷಣ ಕಾಲ್ ಬ್ಯಾಕ್ ಮಾಡಿರಲ್ಲ, ಏನು ಮಾಡಿರಲ್ಲ, ಮನೆಗೆ ಬಂದಿದ ತಕ್ಷಣ ಅಕ್ಕ ರಿಯಾಕ್ಷನ್ ಹೆಂಗಿರುತ್ತೆ ಸರ್? ವೆಲ್ಕಮಿಂಗ್ ನಿಮ್ಗೆ ನಾನೇ ಬಂದು ಏನ್ ಮಾತಾಡ್ಬೇಕು ಮಾತಾಡ್ಬಿಡ್ಸು ನಾವು. ಹಾ, ನೀವ್ ಕರ್ಕೊಂಡ್ಬಿಡ್ತೀರಲ್ಲ ಮ್ಯಾಮ್? ಚಾನ್ಸೇ ಇಲ್ಲ. ಮ್ಯಾಮ್ ನೀವು ಕಾಯ್ತಾ ಇರಲ್ವಾ ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ, ಬರ್ಲಿ ಇವತ್ತು ಮನೆಗೆ, ಆತರ ಕಾಯ್ತಾ ಇರಲ್ವಾ ನೀವು? ಕಾಯ್ತಾ ಇರ್ತೀನಿ. ಅವಾಗ ಸರ್ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ ಸರ್? ಭಯ ಏನಾದ್ರು? ಮನೆಗೆ ಹೋದ್ರೆ ಯಾವ ತರ ಕ್ಲಾಸ್ ತಗೋತಾರ ಇವಾಗ? ಅದೆಲ್ಲ ಏನಿಲ್ಲ, ಅದೇನಿದ್ರು ನಾನು ಆಚೆ ಹೋದಾಗ ಅಷ್ಟೇ. ನಾನು ಲೇಟಾಗಿ ನಾನೆಲ್ಲ ಫ್ರೆಂಡ್ಸ್ ಕರೆದ್ರು ಅಂತ ಹೋಗಿ ಬರೋದು ಲೇಟ್ ಆದ್ರೆ ಆ ಥರ ಸಿಚುವೇಶನ್, ಇಲ್ಲ ಅಂದ್ರೆ ಏನಿಲ್ಲ. ಓಕೆ ಮ್ಯಾಮ್, ಇವಾಗ ನೀವು ಜೋಡಿ ನಂಬರ್ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನೀವು ವಿನ್ ಆಗಿ ಬಂದಿರೋ ಪ್ರೈಸ್ ಮನಿನ ನೀವು ಇಬ್ರು ಡಿವೈಡ್ ಮಾಡ್ಕೋಬೇಕಂತಿದ್ದೀರಾ ಅಥವಾ ನಾನೇ ತಗೋಬೇಕು ಇಲ್ಲ ನೀನೇ ತಗೋಬೇಕು ಅಂತ ಏನಾದ್ರು? ಆತರ ಈಗ ಬರುತ್ತೆ, ನಾವೇ ಗೆಲ್ತೀವಿ ಅನ್ನೋದು ಏನೋ ನಮಗೆ ಗೊತ್ತಿಲ್ಲ. ಆಲ್ರೆಡಿ ಅರ್ಧ ಗೆದ್ಬಿಟ್ಟಿದ್ದೀರಾ, ಅರ್ಧ ಶೋ ಗೆದ್ಬಿಟ್ಟಿದ್ದೀರಾ, ಇನ್ನೊಂದ್ ಸ್ವಲ್ಪ ಇದೆ. ನೀವು ಗೆಲ್ತೀರಾ ಅಂತ ನಾವ್ ಹೇಳ್ತೀವಿ. ಅವ್ರಿಗೂ ಹಿಂಗೆ ಹೇಳಿದ್ರಾ? ಇಲ್ಲ ಇಲ್ಲ, ಅವ್ರ ಹತ್ರ ಹಂಗೆ ಹೇಳಿ ಇಲ್ಲ, ಅವ್ರ ಕ್ವಶನ್ ಹೋಗ್ಲಿಲ್ಲ ಇದು. ಹೌದಾ? ನೋಡೋಣ, ಆದ್ರೆ ಒಳ್ಳೇದು, ಖುಷಿ. ಅಮೌಂಟ್ ಎಲ್ಲ ಏನ್ ಮ್ಯಾಟ್ರ್ ಇಲ್ಲ. ಅಮೌಂಟ್ ಎಲ್ಲ ಏನ್ ಬರುತ್ತೆ ಎಲ್ಲ ಅಂದ್ರೆ ಅಂದ್ರೆ ಜೀವನ ಮಾಡ್ತಿರೋದೇ ನಾವು ಅಂತ ಬಂದಾಗ ದುಡ್ಡು ನಮ್ದು ಅವ್ರದ್ದು ಅಂತ ಏನ್ ಬರಕ್ಕಾಗಲ್ಲ. ಆ ತರ ಲೆಕ್ಕಾಚಾರನೂ ಇಲ್ಲ. ಬಂದಿದ್ದ ಅಮೌಂಟ್ ನ ಏನ್ ಮಾಡ್ಬೇಕು ಅದ್ರಲ್ಲಿ ಏನಾದ್ರು ಡಿಸ್ಕಸ್ ಮಾಡಿ ಏನ್ ಮಾಡ್ಬೇಕು ಅಂತ ಸ್ಪೆಂಡ್ ವಯಸ್ಸಾಗಿ ಏನಾದ್ರೂ ಮಾಡ್ತೀವಿ ಅಷ್ಟೇ. ಸರ್, ಇವಾಗ ಇದೇ ಶೋ ಅಲ್ಲಿ ನೀವು ಇದ್ದೀರಾ, ಶೋ ಅಲ್ಲಿ ಕ್ಯಾಮ್ರಾ ಮುಂದೆ ತುಂಬಾ ರೊಮ್ಯಾಂಟಿಕ್ ಜೋಡಿ ತರ ಇರ್ತೀರಾ, ಆಚೆ ಗ್ರೀನ್ ಹೌಸ್ ಹೋದಾಗ ಅಲ್ಲಿ ಹೇಗಿರ್ತೀರಾ ನೀವು? ಮುಖ ತಿರುಗಿಸ್ಕೊಂಡು? ನಾವ್ ಆಕ್ಚುಲಿ ಕ್ಯಾಮ್ರಾ ಮುಂದೆ ಒಂಥರ, ಕ್ಯಾಮ್ರಾ ಹಿಂದೆ ಒಂಥರ ಇರೋದೇ ಇಲ್ಲ. ನೀವು ನಮ್ಮ ಎಪಿಸೋಡ್ಸ್ ನೋಡಿದ್ರೆ ನಾವ್ ಏನೋ ಮಾತಾಡ್ಬೇಕು ಅಂತ ಮಾತಾಡೋದು ಅಥವಾ ಆರ್ಟಿಫಿಷಿಯಲ್ ಆಗಿ ಮಾತಾಡೋದು, ಯಾರೋ ಮಾತಾಡ್ತಾರೆ ಅಂತ ನಮ್ದು ಜನರಿಕ್ ಆಗಿ ಹೇಳ್ತಾ ಇರೋದು. ನಾವು ಆ ತರ ನಾವ್ ಏನೋ ಮಾತಾಡೋದು, ನಮ್ದು ಏನಿದೆ ವಿ ಆರ್ ವೆರಿ ಇಲ್ಲಿ ಇವಾಗ ಈಗ ಇಂಟರ್ವ್ಯೂ ತಗೊಂಡ್ರು ನಾವ್ ಹಿಂಗೆ ಇರ್ತೀನಿ, ಇಂಟರ್ವ್ಯೂ ಆದ್ಮೇಲೂ ನಾನು ಹಿಂಗೆ ಇರ್ತೀನಿ. ಅಂದ್ರೆ ನಂಗೆ ಹಿಂಗಿದೆ ಅಭ್ಯಾಸ. ನಾನು ಅಲ್ಲಿ
ಕ್ಯಾಮ್ರಾ ಮುಂದೆ ಇದ್ಬಿಟ್ಟಿದ್ದೀನಿ ಅಂತ ತುಂಬ ಎಕ್ಸಾಜುರೇಟ್ ಆಗಿ ಮಾತಾಡೋದು ತುಂಬ ನನ್ನ ಮನ್ಸಿಗೆ ಏನು ಅನ್ಸುತ್ತೆ ಹಂಗೆ ಮಾತಾಡೋದು. ಸೊ ಹಂಗೆ ನಾನು ಹೆಂಡತಿ ಜೊತೆ ಇರ್ತೀನಿ. ಆಮೇಲೆ ನನಗೆ ಕ್ಯಾಮ್ರಾ ಹೊಸದು ಫಸ್ಟ್ ಆಫ್ ಆಲ್. ನನಗೆ ಇರೋದನ್ನ ಮಾತಾಡೋದೇ ಕಷ್ಟ. ಸೊ ನಾವು ವೆರಿ ಏನಿದೆ ಹಾಗೆ ಸ್ಟ್ರೈಟ್. ಸೆಟ್ ಅಲ್ಲಿ ಅಭಿ ಅವರು ಬಿಸಿ ಆಗೋದಕ್ಕಿಂತ ಅಪೂರ್ವ ಅವರು ಫೋಟೋಸ್ ತೆಗಿಯೋದ್ರಲ್ಲಿ ಬಿಸಿ ಅಂತ ಬಂದಿದೆ. ಇದು ಹೇಗೆ, ಏನಿದ್ರ ವಿಚಾರ, ಹಿಂದಿನ ಕತೆ ಏನ್ ಸರ್? ಅದೇ ಮಾಮೂಲಿ ಅದು ಇದು ಕೊಲಾಬ್ರೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾವಲ್ಲ, ಒಂದು ಫೋಟೋ ತಗೊಂಡು ಹಿಂದೆ ಹೋಯ್ತಾ ಇರ್ಬೇಕು ತೆಗೆದು. ಪಾಪ ಅವರು ನಂಬಿಕೆ ಇದು ಮಾಡಿರ್ತಾರೆ, ಅವ್ರಿಗೇನೋ ಪ್ರಮೋಷನ್ ಆಗಿದೆ. ಸೊ ಅದಕ್ಕೆ ಫೋಟೋ ತೆಗೆದು ಪೋಸ್ಟ್ ಮಾಡ್ಲಿಕ್ಕೆ. ಅಲ್ಲ ಸರ್, ಅದು ಅಂದ್ರೆ ಸೆಟ್ ಇದೆಯಲ್ವಾ, ಜಿ ಪ್ರಮೋಷನ್ಗಿಂತ ಮ್ಯಾಮ್ ಮೊಬೈಲ್ ಅಲ್ಲಿ ಫೋಟೋ ತೆಗೆಯೋದೇ ಜಾಸ್ತಿ ಅಂತ ನೀವು. ಸೆಟ್ ಅಲ್ಲಿ ಫೋಟೋ ತೆಗೆಯೋದಕ್ಕಿಂತ ಮ್ಯಾಮ್ ಫೋಟೋಸ್ ತೆಗಿಯೋ, ರಿಯಾಕ್ಷನ್ ಕೊಡೋದು, ಫೋಟೋ ತೆಗೆಯೋದೇ ಜಾಸ್ತಿ ಅಂತ ನೀವು. ಹೌದಾ? ನಾನಾ ಏನ್ ಮಾಡಕ್ಕಾಗಲ್ಲ, ಅದ್ ನಾನಂತಲ್ಲಪ್ಪ. ನಾಳೆ ದಿನ ನಿನ್ ಮದುವೆ ಅದು ಎಲ್ಲ ಗಂಡಂದಿರು ಅದೇ ಮಾಡ್ತಾರೆ. ನೀನ್ ಇದೆಲ್ಲ ರಾಂಗ್ ಕ್ವಶನ್. ಇಲ್ಲ ಸರ್. ಮ್ಯಾಮ್ ಫೋಟೋ ತೆಗಿಯುವಾಗ ಪೇಷನ್ಸ್ ಅಲ್ಲಿ ಇರ್ತಾರ ಸರ್, ಅಥವಾ ಸಾಕು ಅಂತ ಹೇಳ್ತಾ ಇರ್ತಾರ? ತೆಗ್ದಿದ್ದೀನಿ ಅಂತ ಒಂದು ಚೆನ್ನಾಗಿ ತೆಗ್ದಿರಲ್ಲ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? ಅಂದ್ರೆ ಇಷ್ಟು ಚೆನ್ನಾಗಿರೋ ಒಂದಕ್ಕೆ ನಾನ್ ತುಂಬಾ ಹೇಳಿ ಇವಾಗ ಒಂದು 60% ಚೆನ್ನಾಗಿ. 60% ಬಂದಿದ್ದಾರೆ ಫೋಟೋಗ್ರಾಫರ್. ನಾನು ಅದೇ ಈಗ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. DOP ಆಗುತ್ತೆ, ಕ್ಯಾಮ್ರಾ ಕಲಿತೀನಿ. ಕ್ಯಾಮ್ರಾ ಕಲಿತು ನನಗೆ ಫ್ರೇಮ್ ಇಡಕ್ ಬರಲ್ಲ, ಎಲ್ಲ ಇವ್ರು ಹೇಳ್ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಡೈರೆಕ್ಷನ್ ಅಲ್ಲಿ ಅಪೂರ್ವ ಮ್ಯಾಮ್ DOP ಆಗಿ ಅವ್ರನ್ನ ಪರಿವರ್ತನೆ ಮಾಡ್ತಿದ್ದಾರೆ. ಇದೊಂದು ಬ್ರೇಕಿಂಗ್ ನ್ಯೂಸ್. ತಗೊಳ್ಳಿ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು